ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿಯಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ. ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿದ್ದ ಅಧಿಕಾರಿಗಳಿಗೆ ಶಾಕ್. ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿಯಾಗಿರುವಂತಹದ್ದು. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಯಾರ್ಯಾರ ಹೆಸರು ತಳಕು ಹಾಕೊಂಡಿತ್ತು ಅವರೆಲ್ಲರಿಗೂ ಕೂಡ ಶಾಕ್ ಎದುರಾಗಿದೆ. ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಜಿಲ್ಲೆಗಳಲ್ಲಿ ದಾಳಿ. ಇಬ್ಬರು ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಶೋಧ ಕಾರ್ಯ ನಡೆಸಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿಗಳ ಮನೆಗೆ ದಾಳಿ ಮಾಡಿರುವಂತಹದ್ದು. ಇಬ್ಬರು ಅಧಿಕಾರಿಗಳು ಸೇರಿ 10 ಕಡೆ ದಾಖಲೆಗಳ ಪರಿಶೀಲನೆಗಳು ನಡೀತಾ ಇದೆ. ಚಿತ್ರದುರ್ಗದಲ್ಲೂ ಕೂಡ ಬೆಳಗಿನ ಜಾವ ದಾಳಿಯಾಗಿದೆ. ಕೃಷಿ ಇಲಾಖೆಯ ಎಡಿ ಚಂದ್ರಕಾಂತ್ ಮನೆ, ಕಚೇರಿಯ ಮೇಲೂ ಕೂಡ ದಾಳಿ. ಹೊಳಲ್ಕೆರೆ ತಾಲೂಕಿನ ನುಲೇನೂರು ಗ್ರಾಮದ ಮನೆಗಳಲ್ಲೂ ಕೂಡ ಸರ್ಚಿಂಗ್ ಕಾರ್ಯಗಳು ನಡೀತಾ ಇದೆ. ಆದಾಯಕ್ಕಿಂತ ಮೀರಿದ ಆಸ್ತಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಅನೇಕ ಜಿಲ್ಲೆಗಳ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ನಿಖರ ಮಾಹಿತಿಯ ಆಧಾರದಲ್ಲಿ ಅಕ್ರಮ ಆಸ್ತಿ ಗಳಿಕೆ, ತನ್ನ ಆದಾಯಕ್ಕೂ ಮೀರಿದ ತನ್ನ ಕಸುಬೇನು ಅಂತ ನೋಡ್ತಾರೆ. ಆ ಕಸುಬಲ್ಲಿ ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಆದಾಯ ಬರಬೇಕು ಅನ್ನೋದನ್ನ ಚೆಕಿಂಗ್ ನಡೀತಾವೆ. 10,000 ಆದಾಯದ ಅರ್ಹತೆ ಇರೋ ವ್ಯಕ್ತಿಗೆ ಕೋಟ್ಯಾಂತರ ರೂಪಾಯಿ ಬಂದರೆ ಅದು ಸಂಶಯಾಸ್ಪದವಾದ ಹಣ. ಹೆಂಗೆ ಬಂತು ಕೋಟ್ಯಾಂತರ ರೂಪಾಯಿ ಹಣ? ಆ ಬಂದ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಸರ್ಕಾರಕ್ಕೆ ತೆರಿಗೆ ಕಟ್ತವನ ಅಥವಾ ಸರ್ಕಾರಕ್ಕೆ ವಂಚನೆ ಮಾಡ್ತವನ? ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆಗಳು ನಡೀತಾ ಇದ್ದಾವ? ಇವೆಲ್ಲವೂ ಕೂಡ ಲೋಕಾಯುಕ್ತರು ಸಂಬಂಧಪಟ್ಟ ವ್ಯಕ್ತಿಯ ದಾಖಲೆಗಳ ಪರಿಶೀಲನೆಗೆ ಒಳಪಡಿಸ್ತಾರೆ. ಸೊ ಆದಾಯಕ್ಕೂ ಮೀರಿದ ಪ್ರಕರಣದಲ್ಲಿ ಯಾರ್ಯಾರು ಶಂಕಿತರು ಅಥವಾ ಆರೋಪ ಹೊತ್ಕೊಂಡಿದ್ರು ಅಥವಾ ಹೊತ್ಕೊಳ್ಳದಲೇ ಇರುವವರು ಕೂಡ ಈ ಒಂದು ಶೋಧಕ್ಕೆ ಒಳಪಟ್ಟಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ನುಲೇನೂರು ಗ್ರಾಮದಲ್ಲಿ ಅಥವಾ ಆ ಊರಿನಲ್ಲಿ ದಾಳಿ ಮಾಡಿರುವಂತಹದ್ದು. ಆದಾಯಕ್ಕಿಂತ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಯಾರ್ಯಾರು ಆರೋಪ ಹೊತ್ಕೊಂಡಿದ್ರು ಅಂತಹ ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿದೆ. ಇಬ್ಬರು ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಶೋಧ ಕಾರ್ಯ ನಡೆಸ್ತಾ ಇದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಧಿಕಾರಿ ಮನೆಗಳ ಮೇಲೂ ಕೂಡ ರೇಡ್ ಆಗಿರುವಂತಹದ್ದು. ಇಬ್ಬರು ಅಧಿಕಾರಿಗಳು ಸೇರಿ 10 ಕಡೆ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ವಶಕ್ಕೆ ಪಡೀತಾರೆ. ಆ ವಶಕ್ಕೆ ಪಡೆದಂತಹ ದಾಖಲೆ ಅಥವಾ ಅಕ್ರಮ ಅಥವಾ ಆದಾಯಕ್ಕೂ ಮೀರಿದ ಆಸ್ತಿ ಎಂದು ಹೇಳಲಾಗುವ ಅದು ಸ್ಥಿರಾಸ್ತಿ ಆಗಿರಲಿ, ಚರಾಸ್ತಿ ಆಗಿರಲಿ. ಇಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಅಂದರೆ ಸ್ಥಿರವಾಗಿರ್ತಕ್ಕಂಥ ಒಂದು ಮನೆ, ಅದು ಸ್ಥಿರಾಸ್ತಿ ಆಗುತ್ತೆ. ಇನ್ನು ಚರಾಸ್ತಿ, ಚಲಿಸುವಂತಹ ಆಸ್ತಿಗಳು, ಕಾರು, ಬೈಕು, ಲಾರಿ, ಬಸ್ಸು, ಹೀಗೆ ಚಲಿಸುವಂತಹ ಆಸ್ತಿಗಳನ್ನು ಚರಾಸ್ತಿ ಎಂದು ಕರೆಯಲಾಗುತ್ತೆ. ಚಲನೆಯಲ್ಲಿರ್ತಕ್ಕಂಥ ಆಸ್ತಿಗಳು. ಸೊ ಇವೆಲ್ಲವನ್ನೂ ಕೂಡ ಶೋಧಕ್ಕೆ ಒಳಪಡಿಸಲಾಗುತ್ತೆ. ಸಂಬಂಧಪಟ್ಟ ಸಮರ್ಥವಾದ ದಾಖಲೆಗಳನ್ನು ತೋರಿಸದೇ ಹೊರತು ದಾಳಿಯಲ್ಲಿ ವಶಕ್ಕೆ ಪಡೆಯಲಾದಂಥ ವಸ್ತುಗಳನ್ನು ಅವರಿಗೆ ಹಸ್ತಾಂತರ ಮಾಡೋದಕ್ಕೆ ಬರೋದಿಲ್ಲ. ಸೊ ಲೋಕಾಯುಕ್ತ ದಾಳಿಯಲ್ಲಿ ಅನೇಕ ಅಧಿಕಾರಿಗಳ ಮನೆ ಮೇಲೆ ದಾಳಿಯಾಗಿರುವಂತಹದ್ದು. ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಶೋಧ ಕಾರ್ಯವೂ ಕೂಡ ಮುಂದುವರೆದಿರುವಂತಹದ್ದು. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ರಾಜ್ಯದ ಅನೇಕ ಕಡೆಗಳ ಮನೆಗಳ ಮೇಲೆ ದಾಳಿ ಮಾಡಿದೆ. ಸೊ ಬೆಳ್ಳಂಬೆಳಗ್ಗೆ ನಿದ್ದೆಯ ಮಂಪರ್ನಲ್ಲಿದ್ದ ಅಧಿಕಾರಿಗಳಿಗೆ ಅಧಿಕಾರಿಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸೊ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಆರೋಪ ಹೊತ್ಕೊಂಡವರಿಗೆ ಇವತ್ತು ಬೆಳಿಗ್ಗೆ ಶಾಕ್ ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.